ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ತುಂಬ ಜನ ಕಮೆಂಟನ್ನು ಹಾಕ್ತಾ ಇದ್ರಿ, ಅಕ್ಕ ನಾವು ಸಾಲ ಕೊಟ್ಬಿಟ್ಟಿದ್ದೀವಿ, ನಮಗೆ ಸಾಲ ಜಾಸ್ತಿ ಆಗಿದೆ, ನಾವು ಏನು ಮಾಡಬೇಕು, ಒಂದು ಪರಿಹಾರ ತಿಳಿಸ್ಕೊಡಿ, ಒಂದು ಮಂತ್ರವನ್ನು ತಿಳಿಸ್ಕೊಡಿ, ನಮಗೆ ದುಡಿಯೋದಕ್ಕೆ ದಾರಿ ಅನ್ನೋವಂಥದ್ದು ತಿಳಿಸ್ಕೊಡಿ, ಮತ್ತು ದುಡಿದಿರೋವಂಥ ದುಡ್ಡು ನೀರಿನ ಥರ ಖರ್ಚಾಗ್ತಾಯಿದೆ, ಕೈನಲ್ಲಿ ₹1 ನಿಲ್ತಾ ಇಲ್ಲ ಅಂಥೇಳಿ ತುಂಬ ಜನ ಕಮೆಂಟನ್ನು ಹಾಕ್ತಾ ಇದ್ರಿ. ನೋಡಿ, ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ನಿಮ್ಮ ಸಾಲ ಅನ್ನೋವಂಥದ್ದು ಬೇಗ ತೀರುತ್ತೆ, ಕೊಟ್ಟಿರೋ ಅಂಥ ದುಡ್ಡು ಮರಳಿ ಬರುತ್ತೆ, ನಿಮಗೆ ಕೆಲಸದಲ್ಲಿ ಒಳ್ಳೆಯ ಒಂದು ಸಂಪಾದನೆ ಆಗುವಂಥ ಕೆಲಸ ಅನ್ನುವಂಥದ್ದು ಸಿಗುತ್ತೆ. ತಾಯಿ ವಾರಾಹ್ಯಮ್ಮನ್ನು ನಂಬಿ ನಿಮಗೆ ನಾನು ಹೇಳ್ತಾ ಇರೋವಂಥ ಮಂತ್ರಗಳು ವಿಡಿಯೋಗಳು ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತೇಳಿ ಕೇಳ್ಕೊಳ್ತೀನಿ. ಈ ಒಂದು ಮಂತ್ರವನ್ನು ಯಾವತ್ತಿನ ದಿನ ಹೇಳಬೇಕು, ಯಾವ ದಿನದಂದು ಪ್ರಾರಂಭ ಮಾಡಬೇಕು, ಎಷ್ಟು ದಿನ ಹೇಳಬೇಕು, ಎಷ್ಟು ಬಾರಿ ಹೇಳಬೇಕು, ಯಾವ ಒಂದು ನಿಯಮವನ್ನು ಪಾಲನೆಯನ್ನು ಮಾಡಬೇಕು ಅನ್ನೋಂಥ ಮಾಹಿತಿಯನ್ನು ಪೂರ್ತಿಯಾಗಿ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಕೊಡ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗ್ಬಿಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿದ್ರೆ ಮಾತ್ರ ನಾನು ಹೇಳಿರೋಂಥ ಇನ್ಫಾರ್ಮೇಷನ್ ಅನ್ನುವಂಥದ್ದು ನಿಮಗೆ ಸಿಗುವಂಥದ್ದು. ಬನ್ನಿ ಇವಾಗ ವಿಡಿಯೋನ ಶುರು ಮಾಡ್ಕೊಳ್ಳೋಣ. ನೋಡಿ, ನಾನು ಸಪ್ತ ಶನಿವಾರಗಳ ವ್ರತದ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಅಲ್ಲಿ ಒಬ್ಬರು ಸಿಸ್ಟರು, ಅಕ್ಕ ನೈವೇದ್ಯವನ್ನು ಏನು ಮಾಡಬೇಕು, ವೆಂಕಟೇಶ್ವರನಿಗೆ ಪೂಜೆ ಎಲ್ಲ ಮಾಡಿದ್ವಿ, ಆದರೆ ನೈವೇದ್ಯ ಏನು ಬೇಕಾದರೂ ಮಾಡ್ಬೋದು. ಹೆಸರು ಕಾಳು ಪೊಂಗಲನ್ನು ಮಾಡ್ಬೋದು, ಇಲ್ಲ ಹೆಸರು ಕಾಳು ಉಸುಳಿಯನ್ನು ಮಾಡಿ ಇಡಬಹುದು, ಇಲ್ಲಾಂದರೆ ಸಿಹಿ ಪೊಂಗಲು, ಖಾರ ಪೊಂಗಲು, ಏನು ಬೇಕಾದರೂ ವೆಂಕಟೇಶ್ವರಿಗೆ ಪ್ರಿಯವಾಗಿರುವಂಥ ಪ್ರಸಾದವನ್ನು ಏನು ಬೇಕಾದರೂ ನೀವು ಮಾಡಿ ನೈವೇದ್ಯಕ್ಕೆ ಇಡಬಹುದು. ಏನೂ ಇಲ್ಲ, ನಮ್ಮ ಕೈನಲ್ಲಿ ಶಕ್ತಿ ಇಲ್ಲ, ನಾವೆಲ್ಲೋ ಆಚೆ ಹೋಗಿದ್ದೀವಿ, ಅವತ್ತು ವಾರ ಮಾಡಲೇಬೇಕು ಅನ್ನೋ ಅಂಥವರು ನೀವು ಹಸೆ ಹಾಲು ಬೆಲ್ಲವನ್ನು ಸಹ ಇಡಬಹುದು. ನಿಮ್ಮ ಒಂದು ಭಕ್ತಿ ಮುಖ್ಯ ಆಗುತ್ತೆ ಇಲ್ಲಿ. ಹಾಗಾಗಿ ನೈವೇದ್ಯಕ್ಕೆ ಇಲ್ಲ ಡ್ರೈ ಫ್ರೂಟ್ಸು ಏನು ಬೇಕಾದರೂ ನಿಮ್ಮ ಶಕ್ತಿ ಅನುಸಾರವಾಗಿ ನೀವು ಇಡಬಹುದು. ವೆಂಕಟೇಶ್ವರನ ಅನುಗ್ರಹ ಆದ ನಂತರದಲ್ಲಿ ಪ್ರತಿ ಶನಿವಾರ ಕೂಡ ವೆಂಕಟೇಶ್ವರಿಗೆ ತುಳಸಿಯನ್ನು ಅರ್ಪಿಸಿ ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡು ಅಂತೇಳಿ ನೀವು ಕೇಳಿಕೊಂಡ್ರೆ ಈ ಒಂದು ವ್ರತ ಮುಗಿಯೋಷ್ಟೊತ್ತಿಗೆ ನಿಮಗೆ ಒಳ್ಳೆ ಗುಡ್ ನ್ಯೂಸ್ ಅಂತೂ ಬಂದಿರುತ್ತೆ ಅಂತಲೇ ಹೇಳ್ಬಹುದು. ಯಾಕಂದರೆ ನಾನು ಕೂಡ ಈ ವ್ರತವನ್ನು ಮಾಡಿದ್ದೀನಿ, ತುಂಬ ಅಂದರೆ ತುಂಬ ಪವರ್ಫುಲ್ ಆಗಿರೋ ವ್ರತ ಅಂತಲೇ ಹೇಳಬಹುದು. ಹಾಗಾಗಿ ಬನ್ನಿ ಇವಾಗ ವಾರಾಹ್ಯಮ್ಮನ ವಿಡಿಯೋಗೆ ಬಂದುಬಿಡೋಣ. ನೋಡಿ, ನೀವು ಯಾರಿಗಾನ ದುಡ್ಡು ಕೊಟ್ಟಿರ್ತೀರಿ, 10,000, 20,000, 50,000, ಲಕ್ಷ, ನೀವೆಷ್ಟಾನ ಕೊಟ್ಟಿರ್ಬೋದು ನಿಮ್ಮ ಶಕ್ತಿ ಅನುಸಾರವಾಗಿ. ಆದರೆ ಸಾಲವನ್ನು ಕೊಡುವಾಗ ಇದು ನಮ್ಮ ಸ್ನೇಹಿತರು ಪರ್ಸ್ನಲ್ಲಾಗಿ ಒಂದು ಕಮೆಂಟನ್ನು ಮಾಡಿದರು. ಇದನ್ನು ನಾನು ಸ್ಕ್ರೀನ್ಶಾಟ್ ಮಾಡಿ ಇಟ್ಕೊಂಡಿದ್ದೀನಿ. ಅವರು ನೀವು ಶೇರ್ ಮಾಡಬೇಡಿ ಅಂತ ಹೇಳಿದರೆ, ಅವ್ರು ಹೇಳಿರೋಂಥ ವಿಷಯನ ಮಾತ್ರ ನಿಮಗೆ ಇದರಲ್ಲಿ ವಿಡಿಯೋ ನೋಡ್ತಾ ಇರೋಂಥ ಹೆಣ್ಮಕ್ಳಿಗೆ, ಗೃಹಿಣಿಯರಿಗೆ ಹೆಲ್ಪ್ ಆಗಲಿ ಅನ್ನೋದಕ್ಕೋಸ್ಕರ ಈ ವಿಷಯವನ್ನು ನಾನು ತಿಳಿಸ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ಇವಾಗ ಯಾರೋ ಗೊತ್ತಿದ್ದಾರೆ, ಒಂದು ಫ್ರೆಂಡ್ ಸರ್ಕಲಲ್ಲಿ ಅವ್ರಿಗೇನೋ ಕಷ್ಟ ಇದೆ ಅಂತೇಳಿ ಒಂದು 10,000ನೋ 20,000ನೋ ಕೊಟ್ಟಿರ್ತೀರಿ. ಅದು ನಿಮ್ಮ ಒಂದು ಸೇವಿಂಗ್ ಆಗಿರುತ್ತೆ. ನಿಮ್ಮ ಒಂದು ಸೇವಿಂಗಲ್ಲಿ ನೀವು ಸ್ವಲ್ಪ ಏನೋ ರೇಷನಲ್ಲಿ ಕೊಟ್ಟಿರೋದಾಗಿರ್ಬೋದು, ಇಲ್ಲಾಂದರೆ ಯಾರನ್ನ ಇವಾಗ ರಿಲೇಷನ್ಗಳು ಮಕ್ಕಳ ಕೈಯಲ್ಲಿ ಕೊಟ್ಟಿರೋವಂಥದ್ದಾಗಿರ್ಬೋದು, ಎಲ್ಲ ಸೇರಿಸಿ ನೀವು ಒಂದು 20,000 10,000 ಹಂಗೆ ಗೋಳೆ ಮಾಡ್ಕೊಂಡಿರ್ತೀರಿ ನಿಮ್ಮ ಒಂದು ಕಷ್ಟ ಕಾಲಕ್ಕೆ ಆಗಲಿ ಅನ್ನೋದಕ್ಕೋಸ್ಕರ. ಅವರು ಅದಕ್ಕೆ ಒಂದು ₹300 ಕೊಡ್ತೀನಿ, ಒಂದು ₹400 ಕೊಡ್ತೀನಿ, ಒಂದು ₹200 ಕೊಡ್ತೀವಿ ಅಂದರೆ ಮನೇಲಿ ಇಟ್ಕೊಂಡು ಏನು ಬರುತ್ತೆ, ಅದಕ್ಕೆ ಒಂದು ₹400-300 ಸೇರ್ಕೊಂಡು ಬರುತ್ತಲ್ಲ ಅಂಥೇಳಿ ನೀವು ಮನೆಗೆ ಯಾರಿಗೂ ಗೊತ್ತಿಲ್ದಿರ ಆ ದುಡ್ಡನ್ನು ಕೊಡ್ತೀರಿ. ಆ ದುಡ್ಡನ್ನು ಕೊಟ್ಟಾಗ ನೀವು ಮನೇಲಿ ಯಾವಾಗ ಯಾರಿಗೂ ವಿಷಯ ಗೊತ್ತಿಲ್ಲ ಅಂಥೇಳಿ ಅವ್ರಿಗೆ ಗೊತ್ತಾಗುತ್ತೋ ಆವಾಗ ಇವತ್ತು ಬಾ, ನಾಳೆ ಬಾ, ನಾಡಿದ್ದು ಬಾ, ನಾಳೆ ಕೊಡ್ತೀನಿ, ಬರೋ ತಿಂಗಳು ಕೊಡ್ತೀನಿ, ಆಚೆ ತಿಂಗಳು ಕೊಡ್ತೀನಿ ಅಂತ ಸತಾಯಿಸ್ತಾರೆ. ಖಂಡಿತವಾಗ್ಲೂ ಯಾರೆಲ್ಲ ಈ ರೀತಿಯಾಗಿ ಮಾಡ್ತಾಯಿದ್ರೋ ಇವತ್ತಿನೇ ನಿಲ್ಲಿಸ್ಬಿಡಿ ಅಂತ ಹೇಳ್ತೀನಿ. ಯಾಕಂತಂದರೆ ನಿಮ್ಮ ಮನೆಯಲ್ಲಿ ನಿಮ್ಮ ಗಂಡದ್ರಿಗಾದರೂ ವಿಷಯ ಅನ್ನುವಂಥದ್ದು ತಿಳಿದಿರಬೇಕು. ಯಾಕಂದರೆ ನಾವು ₹1 ಸೇವಿಂಗ್ ಮಾಡಿರೋವಂಥ ದುಡ್ಡು ಕಂಡೋರ ಪಾಲಾಗಬಾರ್ದು, ಅವರು ಅದನ್ನು ಮಿಸ್ಯೂಸನ್ನು ಮಾಡ್ಕೊಳ್ತಾರೆ. ಹಾಗಾಗಿ ನೀವು ನಿಮ್ಮ ಮನೇಲಿ ಯಜಮಾನ್ರಿಗಾನು ಹೇಳಿ, ಇಲ್ಲ ನಿಮ್ಮ ಮಕ್ಳಿಗೋನ ಈ ರೀತಿಯಾಗಿ ಹಿಂಗೆ ದುಡ್ಡು ಕೊಟ್ಟಿದ್ದೀವಿ, ಕೇಳಿದ್ರು ಈ ರೀತಿಯಾಗಿ ಇಷ್ಟು ದುಡ್ಡನ್ನು ಕೊಟ್ಟಿದ್ದೀನಿ ಈ ಥರ ಅಂಥೇಳಿ ವಿಷಯ ತಿಳಿಸಿ ನೀವು ದುಡ್ಡು ಕೊಟ್ಟಾಗ ನಿಮ್ಮ ದುಡ್ಡು ಅನ್ನೋವಂಥದ್ದು ಎಲ್ಲೂ ಹೋಗೋದಿಲ್ಲ. ಯಾಕಂದರೆ ಈ ರೀತಿಯಾಗಿ ತುಂಬ ಜನ ಮಹಿಳೆಯರಿಗಾಗಿದೆ, ನಮ್ಮ ಸಬ್ಸ್ಕ್ರೈಬರ್ಗಳು ಕೂಡ ಈ ರೀತಿಯಾಗಿ ಆಗಿದೆ. ಅವ್ರಿಗೆ ಆಗಿರೋವಂಥದ್ದು ₹1 2 ಅಲ್ಲ, ₹50,000 ಅವ್ರಿಗೆ ಈ ರೀತಿಯಾಗಿ ಆಗಿದೆ. ಇವತ್ತು ಕೊಡ್ತೀನಿ, ನಾಳೆ ಕೊಡ್ತೀನಿ, ಇವತ್ತು ಕೊಡ್ತೀನಿ, ನಾಳೆ ಕೊಡ್ತೀನಿ ಅಂಥೇಳಿ ಸತಾಯಿಸ್ತಾ ಇದ್ದಾರಂತೆ. ಹಾಗಾಗಿ ಮತ್ತೆ ನಿಮ್ಮ ಮನೆಯವ್ರಿಗೆ ಹೇಳಿನೇ ಕೊಡ್ತೀನಿ ಅನ್ನೋ ಮಟ್ಟಕ್ಕೂ ಕೂಡ ಅದು ಬಂದಿದೆ. ಅವ್ರ ಯಜಮಾನ್ರಿಗೆ ವಿಷಯ ಅವ್ರು ಫಸ್ಟ್ ಗೊತ್ತಿರಲಿಲ್ಲ ಅಂತೆ. ಆಮೇಲೆ ಈ ರೀತಿಯಾಗಿ ಅವ್ರು ಹೇಳಿದಾಗ ಅವ್ರ ಮನೆಯವರು ಕೂಡ ಅವ್ರನ್ನ ಬೈದುಬಿಟ್ಟು ಆ ದುಡ್ಡನ್ನು ಸರಿ ಆಯಿತು ಕೊಡಿ ಅಂಥೇಳಿ ಟೈಮಿಂಗ್ಸನ್ನು ಇಸ್ಕೊಂಡಿದ್ದಾರಂತೆ. ಖಂಡಿತವಾಗ್ಲೂ ಈ ರೀತಿಯಾಗಿ ಗುಟ್ಟಾಗಿ ಯಾರಿಗೂ ದುಡ್ಡನ್ನು ಕೊಡೋದಕ್ಕೆ ಹೋಗಬೇಡಿ. ನೀವು ದುಡ್ಡು ಕೊಡಲೇಬೇಕು.
ಯಾರಿಗೋ ಒಂದಷ್ಟು ದುಡ್ಡು ಅನ್ನೋವಂಥದ್ದು ನಮಗೆ ಇಂಟ್ರೆಸ್ಟ್ ರೂಪದಲ್ಲಿ ಬರಬೇಕು ಅಂದರೆ ಮನೆಯಲ್ಲಿ ಅದಕ್ಕೆ ಒಂದು ಪ್ರೊಸೀಜರ್ ಅಂತ ಇರುತ್ತೆ. ಆ ರೀತಿಯಾಗಿ ನೀವು ದುಡ್ಡು ಕೊಟ್ಟಾಗ ನಿಮ್ಮ ದುಡ್ಡು ಅನ್ನೋವಂಥದ್ದು ಎಲ್ಲೂ ಮೋಸ ಹೋಗೋದಿಲ್ಲ. ಹಾಗಾಗಿ ಈ ವಿಷಯದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಖಂಡಿತವಾಗ್ಲೂ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳಿ. ಯಾರ್ದೆಲ್ಲ ದುಡ್ಡು ಅನ್ನೋವಂಥದ್ದು ಸ್ಟಕ್ ಆಗಿದೆ ಮತ್ತು ದುಡಿಮೆ ಅನ್ನೋವಂಥದ್ದು ಬರ್ತಾಯಿಲ್ಲ, ಸಾಲ ಅನ್ನೋವಂಥದ್ದು ವಿಪರೀತವಾಗಿ ಜಾಸ್ತಿ ಆಗಿದೆ, ಸಾಲಗಾರ ಕಾಟ ಅನ್ನೋವಂಥದ್ದು ನಮಗೆ ಜಾಸ್ತಿ ಆಗಿದೆ ಅಂದಾಗ ವಾರಾಹ್ಯಮ್ಮನ್ನು ನಂಬಿ ವಾರಾಹ್ಯಮ್ಮನ್ನು ನಂಬಿದ್ದೆ ಆದರೆ ನಿಮಗೆ ಒಂದು ದುಡಿಯೋದಕ್ಕೆ ಒಂದು ದಾರಿಯನ್ನು ಕೊಡ್ತಾರೆ. ಮತ್ತು ನಿಮಗೆ ಏನಾನ ಒಂದು ಸಾಲ ತೀರ್ಸೋದಕ್ಕೆ ಒಂದು ದಾರಿಯನ್ನು ಸಹ ಅವರು ಮಾಡಿಕೊಡ್ತಾರೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಯಾರೆಲ್ಲ ಹಣವನ್ನು ಕೊಟ್ಟು ಕೈ ಸುಟ್ಕೊಂಡಿದ್ದೀರೋ ಅವ್ರಿಗೆಲ್ಲ ಮರಳಿ ದುಡ್ಡು ಬರಲಿ ಅಂತೇಳಿ ನಾನು ಕೂಡ ವರಾಯಮ್ಮನಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊತೀನಿ. ಖಂಡಿತವಾಗ್ಲೂ ಈ ಒಂದು ಮಂತ್ರವನ್ನು ನೀವು ಮಂಗಳವಾರ ದಿವಸ ಪ್ರಾರಂಭ ಮಾಡಬೇಕು, ಇಲ್ಲ ಅಂತಂದರೆ ಶನಿವಾರ ದಿವಸ ಪ್ರಾರಂಭವನ್ನು ಮಾಡಬೇಕು. ಶನಿವಾರ ಮಂಗಳವಾರ ದಿವಸ ಪ್ರಾರಂಭ ಮಾಡಿಕೊಂಡು ಎಷ್ಟು ದಿನಗಳ ಕಾಲ ಬೇಕಾದರೂ ನೀವು ಹೇಳ್ಕೊಳ್ಬಹುದು. ರಾತ್ರಿ ಮಲಗೋದಕ್ಕೆ ಮುನ್ನ 11 ಬಾರಿ ಹೇಳಬೇಕಾಗುತ್ತೆ. ಬನ್ನಿ ಇವಾಗ ಸ್ಕ್ರೀನ್ ಮೇಲೆ ಮಂತ್ರ ಬರ್ತಾ ಇದೆ. ಓಂ ಶ್ರೀಂ ಐಂ ಗ್ಲೌಂ ಶ್ರೀ ಸ್ವರ್ಣವಾರಾಹಿ ನಮೋ ನಮಃ. ಓಂ ಶ್ರೀಂ ಐಂ ಗ್ಲೌಂ ಶ್ರೀಂ ಶ್ರೀ ಸ್ವರ್ಣವಾರಾಹಿ ನಮೋ ನಮಃ. ಓಂ ಶ್ರೀಂ. ಈ ರೀತಿಯಾಗಿ ಈ ಒಂದು ಬೀಜಾಕ್ಷರಿಯ ಮಂತ್ರವನ್ನು ನೀವು ಪ್ರತಿದಿನ 11 ಬಾರಿ ಹೇಳಿಕೊಂಡು ಮಲ್ಕೊಳ್ಳಿ. ನಿಮಗೆ ಖಂಡಿತವಾಗ್ಲೂ ಒಂದು 3-4 ದಿನದಲ್ಲೇ ಅದಕ್ಕೆ ನಿಮಗೆ ಒಳ್ಳೆಯ ಒಂದು ಸೂಚನೆಗಳು ಬರೋದಕ್ಕೆ ಕೂಡ ಪ್ರಾರಂಭವಾಗುತ್ತೆ. ನೀವು ದುಡಿದಿರುವಂಥ ದುಡ್ಡು ಕೂಡ ನಿಮ್ಮ ಕೈನಲ್ಲಿ ನಿಲ್ಲೋ ರೀತಿ ಆಗುತ್ತೆ. ದುಡಿಯೋದಕ್ಕೆ ಒಳ್ಳೊಳ್ಳೆ ದಾರಿಗಳನ್ನುವಂಥದ್ದು ಸಿಗುತ್ತೆ. ಇನ್ಕಮ್ ಅನ್ನೋವಂಥದ್ದು ನಿಮಗೆ ಜಾಸ್ತಿ ಆಗುತ್ತೆ. ಇನ್ಕಮ್ ಜಾಸ್ತಿ ಆದಾಗ ಸಾಲವನ್ನು ಸಹ ನೀವು ತೀರಿಸ್ಕೊಳ್ಬಹುದು. ನೀವು ಕೊಟ್ಟಿರೋವಂಥ ದುಡ್ಡು ಕೂಡ ನಿಮಗೆ ಮರಳಿ ಬರುತ್ತೆ. ತಾಯಿ ವಾರಾಹ್ಯಮ್ಮನ ಪ್ರಾರ್ಥನೆಯನ್ನು ಮಾಡಿ ತಾಯಿ ನಿಮ್ಮ ಕಷ್ಟ ಕಾರ್ಪಣ್ಯಗಳಲ್ಲೆಲ್ಲ ನೀರಿನ ರೀತಿಯಲ್ಲಿ ಅದನ್ನು ಕರಗಿಸ್ತಾರೆ. ಇದಕ್ಕೆ ಸ್ನಾನ ಮಾಡಬೇಕು, ಪೂಜೆ ಮಾಡಬೇಕು, ವ್ರತ ಮಾಡಬೇಕು ಅನ್ನೋವಂಥದ್ದು ಏನೂ ಇಲ್ಲ. ನಂಬಿಕೆ ಇಟ್ಟು ಮನಸಾರೆ ಮಂತ್ರವನ್ನು ಹೇಳ್ಕೊಳ್ಳಿ. ನಿಮ್ಮ ಕೊಟ್ಟಿರುವಂಥ ಸಾಲ ಮರಳಿ ಬರುತ್ತೆ. ಮತ್ತು ಸಾಲ ಜಾಸ್ತಿ ಆಗಿದ್ದರೆ ಅದನ್ನು ತೀರಿಸುವಂಥ ದಾರಿ ಕೂಡ ಸಿಗುತ್ತೆ. ಥ್ಯಾಂಕ್ ಯು.